ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಒಂದು ವಿಶೇಷವಾದ ಘಟನೆಯ ಬಗ್ಗೆ ಇವತ್ತು ಪ್ರಸ್ತುತಿಪಡಿಸೋಕೆ ಬೇಕಾಗಿ ಒಂದು ವಿಚಾರದ ಬಗ್ಗೆ ನಾವಿಲ್ಲಿ ಗಮನ ಹರಿಸ್ತಾ ಇದ್ದೇವೆ. ವಿಚಾರವೇನು ಅಂತ ಹೇಳಿದರೆ, ರಾಜಗೋಪಾಲ ಕೈಪ್ಪಂಗಳ ಎಂಬುದಾಗಿ ಈಗಾಗಲೇ ಕಿನ್ನಿಂಗಾರು ಕೈಪ್ಪಂಗಳ ಎಂಬ ಸ್ಥಳದಲ್ಲಿ ಸಾಮಾಜಿಕ ಜಾಗೃತಿ ಮೂಡಿಸೋದಕ್ಕೆ ಬೇಕಾಗಿ ಸಾಮಾಜಿಕವಾದಂಥ ಓರೆ ಕೋರೆಗಳನ್ನು ತಿದ್ದಿ ತೀಡಿ ಯಾವ ರೀತಿಯಲ್ಲಿ ನಾವು ಸಮಾಜದಲ್ಲಿರುವಂಥ ವ್ಯವಸ್ಥೆಗಳನ್ನು ಮುಂದುವರಿಯುತ್ತಾ ಅದನ್ನು ಯಾವ ರೀತಿಯಲ್ಲಿ ನಮ್ಮ ಕರ್ತವ್ಯವೇನು, ಸರ್ಕಾರ ವಿಭಾಗಗಳಿಂದಾಗಿ ಕಚೇರಿಯಿಂದಾಗಿ ಅವರು ಮಾಡ್ತಾ ಇರುವ ಕೆಲಸದೊಂದಿಗೆ ನಾವು ಮಾಡ್ತಾ ಇರೋ ಕರ್ತವ್ಯದ ಆದ್ಯತೆ ಏನು ಎಂಬುದಾಗಿ ವಿವಿಧ ರೀತಿಯಲ್ಲಿ ಸಾಮಾಜಿಕ ಮುಖಂಡನು, ಸಾಮಾಜಿಕವಾಗಿರುವಂಥ ವ್ಯವಸ್ಥೆಗಳಲ್ಲಿ ಮುಂದಿನ ಹಂತದಲ್ಲಿ ಕೆಲಸ ಮಾಡ್ತಾ ಇರುವಂಥ ಶ್ರೀ ರಾಜಗೋಪಾಲ ಕೈಪ್ಪಂಗಳ ಇವತ್ತು ವಿಶೇಷವಾದ ವಿಚಾರ ಬಗ್ಗೆ ಅವರು ಪ್ರಸ್ತುತಿ ಮಾಡ್ತಾ ಇದ್ದಾರೆ. ಅದು ಏನು, ಅದು ಯಾಕೆ, ಅದು ಹೇಗೆ, ಅದರ ವಿಚಾರದ ಗಹನವೇನು, ಅದರ ಆಳ ಅರ್ಹಗಳೆಷ್ಟು ಎಂಬುದಾಗಿ ನಾವು ಅವರಲ್ಲೇ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ರಾಜಗೋಪಾಲ ಕೈಪ್ಪಂಗಳ ನೀವೇ ತಾನೆ? ಹೌದೌದು. ಇವತ್ತೊಂದು ವಿಶೇಷವಾದ ವಿಚಾರದ ಬಗ್ಗೆ ನೀವು ಪ್ರಸ್ತುತಿ ಮಾಡ್ತಾ ಇದ್ದೀರಿ. ಹೌದೌದು. ಅದು ಏನು, ಏಕೆ, ಹಾಗೆ ನಿಮ್ಮ ಬಾಯಿಂದಲೇ ಕೇಳುವುದಲ್ಲ ಸೂಕ್ತ. ಸರಿ, ನಮಸ್ಕಾರ. ನಮಸ್ಕಾರ ಹೇಳ್ತೀನಿ. ಇದು ಈ ದಿನ ಬೆಳಿಗ್ಗೆ ನಮ್ಮ ಚುನಾವಣಾ ಅಧಿಕಾರಿಗಳು ಹೊಸ SIR ವೆರಿಫಿಕೇಶನ್ ಎಲ್ಲ ಕಳೆದ ಮೇಲೆ ಹೊಸ ವೋಟರ್ ಲಿಸ್ಟ್ ಅನ್ನು ಪ್ರಸ್ತುತಪಡಿಸಿದ್ದಾರೆ. ಸೊ ಪ್ರತಿಯೊಬ್ಬರು ಆ ವೋಟರ್ ಲಿಸ್ಟ್ ಅಲ್ಲಿ ತಮ್ಮದ್ದು, ತಮ್ಮ ಮನೆಯವರದ್ದು, ತಮ್ಮ ಸ್ನೇಹಿತರದ್ದು ಎಲ್ಲರದ್ದು ವೋಟು ಸರಿಯಾಗಿ ಇದೆ ಅಂತ ಹೇಳೋದನ್ನು ಖಚಿತಪಡಿಸಬೇಕು. ಹಾಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ಬೇಕಾಗಿ ನಾವು ಬೆಳ್ಳೂರು ಪಂಚಾಯತಿಂದ ಹೊರಟು ಕಾಸರಗೋಡುವರೆಗೆ ಇವತ್ತು ಪಾದಯಾತ್ರೆ ಹೋಗ್ತಾ ಇರೋದು. ಸೊ ಹೋಗುವ ದಾರಿಯಲ್ಲಿ ನಾವು ಸಾವಿರಾರು ವೋಟರ್ಸ್ಗಳನ್ನು ಕಂಡು ಮಾತಾಡಿ ಎಲ್ಲ ವಿವರಗಳನ್ನು ಹೇಳಿ ಯಾವ ಥರ ಮಾಡೋದು ಅಂತ ಹೇಳೋದ ಬಗ್ಗೆ ವಿಷಯವನ್ನು ಹಂಚಿಕೊಳ್ಳುತ್ತಾ ಹೋಗ್ತಾ ಇದ್ದೇವೆ. ನೀವು ಎಷ್ಟು ಗಂಟೆ ಹೊರಟ್ರಿ ಸರ್? ನಾವು ಬೆಳಿಗ್ಗೆ 10 ಗಂಟೆಗೆ ಹೊರಟದ್ದು ಬೆಳ್ಳೂರಿಂದ. ಹೌದು. ದಾರಿಯಲ್ಲಿ ಅಡೆತಡೆಗಳು ಏನಾದ್ರು? ಏನಾಗ್ಲಿಲ್ಲ, ಎಲ್ಲರಲ್ಲೂ ಮಾತಾಡ್ತಾ ಬಂದು ಈಗ ಕೋಟೂರು ತಲುಪಿದ್ದೇವೆ. ಸಮಾಜದ ಪ್ರತಿಕ್ರಿಯೆ ಹೇಗೆ ಬಂತು ನಿಮಗೆ? ತುಂಬಾ ಒಳ್ಳೆ ಪ್ರತಿಕ್ರಿಯೆ, ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಮಾಧ್ಯಮಗಳು ಹೌದು ಬಂದಿದ್ದಾರೆ, ಸಹಕರಿಸ್ತಾ ಇದ್ದಾರೆ. ಅಲ್ಲಿಗೆ ಸಂದೇಶವನ್ನು ತಲುಪಿಸ್ತಾ ಇದ್ದಾರೆ. ಹೌದು. ಇದೊಂದು ತುಂಬಾ ಉತ್ತಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಸೊ ಹೋಗುವ ದಾರಿಯಲ್ಲಿ ಯಾರನ್ನು ಬಿಡುದಿಲ್ಲ, ನಾವು ಎಲ್ಲರಿಗೂ ವಿವರವನ್ನು ಹೇಳುತ್ತಾ ಮುಂದುವರಿತಾ ಹೋಗ್ತಾ ಇದ್ದೀವಿ. അവയർനെസ് ക്രിയേറ്റ് ചെയ്യാൻ വേണ്ടി നമ്മൾ വെള്ളൂരിൽ നിന്ന് കാസർഗോഡ് വരെ പോകുന്നു. ಹಾಗೆ പറഞ്ഞു ಎಲ್ಲರೂ ಬರ್ತೀನಿ.